Smoking and drinking is injurious to health. Please stop from today. ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಹಿಂದೆ ತ್ಯಜಿಸಿ. ಮಾಡದಿರಿ, ಮಾಡಲು ಬಿಡದಿರಿ. ಇಂದಿನ ಯುವಕರು ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳನ್ನು ನಂಬಿ ಆರ್ಥಿಕವಾಗಿ ಕುಸಿದು ಅವರ ಪ್ರಾಣಕ್ಕೆ ಕುತ್ತು ತಂದುಕೊಂಡಿರುವ ಎಷ್ಟೋ ಸನ್ನಿವೇಶಗಳನ್ನು ನಾವೀಗಾಗಲೇ ನೋಡಿದ್ದು. ಅದರಲ್ಲೊಂದು ಸಣ್ಣ ತುಣುಕು ನಮ್ಮ ಈ ಕಿರುಚಿತ್ರದಲ್ಲಿ ನಿಮ್ಮ ಮುಂದೆ. ಫೋನ್ ಮಾಡಿದ್ರು ಫೋನ್ ಎತ್ತಿಲ್ವ ನಾನು ಮಾತ್ರ ಇಲ್ಲ ಇದೆಯಲ್ಲ ದೂರ ಓಪನ್ ಆಯ್ತಲ್ಲ ಅಷ್ಟು ಬೇರೆ ಬಂದಿದ್ದೀರಾ ಏನಕ್ಕೂ ಇವನು ಹಿಂಗೆ ಮಾಡ್ಕೊಂಡವನೇ ಇನ್ನೂ ಬರ್ತಾನೆ. ಪ್ರಜು 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 ಏನ ನಿಂದಲು ಎದ್ ಬಾರೋ ಬೇಗ ಟೈಮ್ ಆಯ್ತು. ಕನ್ಸಲ್ ಸನ್ನಿ ಬಂದಿದ್ರೆ ನೀನಿಂದಲು ರಮಿ ತರ ಬತ್ತಿಲ್ಲೋ ಬಾಯ್ ಒಂದೊಳ್ಳೆ ರೋದನೆ ಗುರು ನನಗೆ. ಏನ ನಿಂದು ನೋಡಮ್ಮಿ ಬೈಲಿ ಜೀವನದಲ್ಲಿ ಇಲ್ಲ ಸನ್ನಿ ನೆನ್ಸ್ಕೋಬೇಕು ಇಲ್ಲ ನಿನ್ನಂತರ ನೆನ್ಸ್ಕೋಬೇಕು ಆ ಪರಿಸ್ಥಿತಿ ಮಾಡ್ಬಿಟ್ಟಿದ್ಯಲ್ಲೋ. ಏನೋ ಮಚ್ಚ ಬೆಳಗ್ಗೆ ಹಿಂಗೆ ಫುಲ್ ರೋದನೆ ಇವತ್ತು ನೀ ಮಾಡ್ತಾ ಏನೋ ಆಯ್ತು. ನೀನ್ ಯಾವ ತರ ಸಂಧಿ ನೋಡಿದ್ಯೇನೋ ಸಂಧಿ ಬಗ್ಗೆ ಹಂಗ್ ಬೈತಾ ಇರ್ತೀಯಲ್ಲ. ಯಾವಳು ಸನ್ನೆ ಅಂತೀರ ಯಾವಳ ಅವಳು ದೇವತೆ ಕಣೋ. ಅದ್ ನಿಮ್ಗೆ ಗೊತ್ತಾಗಲ್ಲ. ಅದ್ ಬಿಡು. ನಂಗೆ ಊರಲ್ಲಿ ಹೊಸ ಸುದ್ದಿ ಬಂದಿದ್ದೀನಂತೆ. ಅದು ಗೊತ್ತಿಲ್ಲ. ನಾನು ಫೋನ್ ಬರ್ತೈತೆ. ಓ ಇಲ್ಲ ನೋಡು ಯಾರು ಫೋನ್ ಮಾಡ್ತಾವ್ರೆ ಅಂತ. ಅವನು ವಿನು ಏನಂಬಿಟ್ಟು ಬೆಂಗಳೂರು ಹೋಗ್ಲಿವ ಫೋನ್ ಮಾಡ್ತಾನೆ. ಗಾಡಿ ಎತ್ತೀನಿ. ಹಲೋ ಏನಪ್ಪಾ ದೊಡ್ಡ ಮನುಷ್ಯ ಬೆಂಗಳೂರಿಗೆ ಹೋದ್ಮೇಲೆ ನಮ್ಮಂತ ಮರ್ತೇ ಬಿಟ್ರು. ಹಲೋ ರಮಿ ಹೆಂಗಿದ್ಯೋ ನೋಡ್ ರಮಿ ಕೊಡ್ತೀನಿ ಮಾತಾಡ್ತೀಯಾ ನನ್ ಜೊತೆ ಮಾತಾಡ್ಬೇಕಾ ಏನ್ ಮಚ್ಚ ಮ್ಯಾಟ್ರು. ರಮಿ ಹೋಗು ಸ್ವಲ್ಪ ಬರ್ತೀನಿ ಮನೆಗೆ. ಮಚ್ಚ ಇಷ್ಟು ಸೀರಿಯಸ್ ಅಂತ ಫೋನ್ ಮಾಡಿ ಹೇಳ್ತಿದ್ಯಾ ಏನಾರ ಪ್ರಾಬ್ಲಮ್ ಆಯ್ತೇನೋ. ಹ್ಞೂ ಕಣೋ ನನಗೂ ಇಲ್ಲಿ ಏನು ಕೆಲಸ ಇಲ್ಲ. ಬೆಳಿಗ್ಗೆ ಇದ್ರೆ ಯಾಕ ಆ ಸನ್ನಿ ಕನ್ಸು ಈ ರಾಮಿ ಮುಖ ಅದೇ ಬೇಜಾರಾಗ್ಬಿಟ್ಟೈತೆ ಕಣೋ. ಹಾ ನನಗೆ ಕೆಲಸ ನೋಡಿದ್ಯೇನೋ. ನಾವು ತಮಾಷೆ ಏನೋ ಮಾಡ್ತಿಲ್ಲ ತಾನೆ. ಇಂಥ ಊರಲ್ಲ ನನಗೆ ಕೆಲಸ ಕೊಟ್ಟಿಲ್ಲ ಅಂತ ದೊಡ್ಡವರು ನನಗೆ ಕೆಲಸ ಕೊಡ್ತಾವ್ರ ಮಚ್ಚ. ತುಂಬಾ ಖುಷಿ ಆಗ್ತಿದೆ ಕಣ. ನಿನ್ನ ಯಾವತ್ತೂ ಮರೆಯಲ್ಲ. ಸರಿ ನಾನು ನೀಟೇ ರೆಡಿಯಾಗಿ ಬರ್ತೀನಿ. ವಿಷಯ ರಾಮಿಗೆ ಹೇಳ್ತೀನಿ. ರಾಮಿ ಸರಿ ಸರಿ ಆಯ್ತು ನೀನು ಫೋನ್ ಮಾಡ್ತೀನಿ. ರಾಮಿ ರಾಮಿ ಬಾರ ಇಲ್ಲಿ ಒಂದು ಏನು ಮತ್ತೆ ಸನ್ನಿನೂ ಬರ್ತಾಳೆ ಅವ್ರ ಮಮ್ಮಿನೂ ಬರ್ತಾಳೆ ಕಣೋ ಮಚ್ಚ. ಕೆಲ್ಸ ಸಿಕ್ಕತ್ ಕಣೋ ನನಗೆ. ಹೇಳ್ತೀನಿ ಕರ್ದವನೆ ಫೋನ್ ಮಾಡೋಣ ಬಿನು ಬೆಂಗಳೂರಿಗೆ ಹೋಗ್ಬೇಕಂತೆ. ಯಾವಾಗ ಬರ್ತೀವಿ ಹುಷಾರಾಗಿರು. ಆಯ್ತಾ ಸರಿ ಆಯ್ತು. ಇಲ್ಲಪ್ಪ ಇನ್ನೂ ಬರ್ಲಿಲ್ಲ ಅವನು. ಫೋನ್ ಮಾಡಂತ ಹೇಳಿ. ಫೋನ್ ಬೇರೆ ಗೊತ್ತಿಲ್ಲ ನನಗೆ, ಜಾಗ ಬೇರೆ ಗೊತ್ತಿಲ್ಲ. ಎಲ್ಲಿಗಪ್ಪ ಹೋಗೋಣ ಬಾ ನೋಡೋಣ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇರೋದ. ಓ ನೀರ್ ಬೇರೆ ಐತೆ ಜಾಗ ಬೇರೆ ಇಲ್ಲ. ಫೋನ್ ಮಾಡ್ರೆ ಫೋನ್ ಇತ್ತಿಲ್ಲ. ಈ ದೊಡ್ಡೂರಲ್ಲಿ ಗಾಡಿ ಸೌಂಡ್ ತುಂಬಾ ಭಯ ಆಗ್ತಿತ್ತು. ಆ ಥರ ಎಲ್ಲ ಕಣ ಸ್ವಲ್ಪ ಆಫೀಸಲ್ಲಿ ವರ್ಕ್ ಜಾಸ್ತಿ ಇತ್ತು. ಸರಿ ಆಯ್ತು ಬಿಡು. ಅದನ್ನ ಊಟ ಗೀಟ ಮಾಡ್ದೆ ಇಲ್ವೋ. ಹ್ಞೂ ಕಣೋ ತುಂಬಾ ಹೊಟ್ಟೆ ಹೆಚ್ಚಿದೆ. ಖುಷಿಲಿ ಬಂದ್ಬಿಟ್ಟೆ ಬಾರ ಊಟ ಕೊಡ್ಸು. ಸರಿ ಬರಪ್ಪ ಆಯ್ತು. ಆದ್ರೂ ಮಚ್ಚ ಒಳ್ಳೆ ಊಟ ಕೊಡುತ್ತೆ ಬಿಡಪ್ಪ. ಹ್ಞೂ ನೆಮ್ಮದಿ ಮಲ್ಕೊಬಿಡ್ತೀನಿ. ಮನೆಗೆ ಬರ ನಮ್ಮ ಪುಟ್ಟ ಮನೆಯಲ್ಲಿ ಹೇಗಿದೆ. ನೋಡಪ್ಪ ನಮ್ಮ ಮರದ ಮನೆ. ಏನು ಇದು ಇನ್ನು ಕುಡಿತಿದ್ಯೇನೋ. ಅವಾಗ ಸುಮ್ಮನೆ ಟೆನ್ಷನ್ ಆದಾಗ ಏನ್ ಟೆನ್ಷನ್ ಹಿಂಗಿದೆಯಲ್ಲೇ. ಮಗ ಕೆಲಸ ಪಕ್ಕ ತಾನೆ. ನೋಡ ಮಗ ಮೃಗ ಬರ್ತಾನೆ.
ಒಂದು ಜೊತೆ ಹೋಗ್ಬಿಟ್ಟು ರೆಸ್ಯೂಮ್ ಕೊಟ್ಬಿಟ್ಟು ನಮ್ಮೂರು ಕೆರೆ ಬಾವಿ ಇದ್ದಂಗೆಲ್ಲ ದೊಡ್ಡ ಸಮುದ್ರ ಇದ್ದಂಗೆ ಮುಳುಗಿಸ್ಬಿಡ್ತಾರೆ. ನಮ್ಮೂರು ಕೆರೆ ಬಾವಿ ಆಗಿದ್ರೆ ಎದ್ದು ಬರ್ಬೋದಿತ್ತು. ಇಲ್ಲಿ ಹುಷಾರಾಗಿರ್ಬೇಕು ಮಗ. ಸರಿ ಬಿಡು ಮಗ, ಏನಿದೆಯಲ್ಲ ನಿನ್ನ ನಂಬಿಕೆ ಮೇಲೆ ಎಷ್ಟು ದೂರ ಬಂದಿರೋದು ನಾನು ನೋಡ್ಕತಿ ಅಂತ ನಂಗೆ ಭರವಸೆ ಇದೆ. ಬ್ರಿಜು, ಓಯ್ ಬ್ರಿಜು, ಎದೋಳ ಎಷ್ಟು 7 ಗಂಟೆ ಕಣ ಬ್ರಿಜು. ಇದೊಳ ರೆಸ್ಯೂಮ್ ಕೊಡಕ್ ಹೋಗ್ಬೇಕು. ನೀನೇನು ಎಷ್ಟು ಬೇಗ ರೆಡಿ ಆಗಿದೆಯಲ್ಲ? ಆಫೀಸ್ಗೆ ಟೈಮ್ ಆಗಿದೆ. ಇದೊಳ ನೀನು ರೆಸ್ಯೂಮ್ ಕೊಡಬೇಕು ಹೋಗ್ಬೇಕಲ್ಲ. ಏನೋ ಮಚ್ಚ, ಇವತ್ತು ಕೆಲಸ ಆಗ್ಬಿಟ್ರೆ ಫಸ್ಟ್ನೇ ಪಾರ್ಟಿ ನಿಂಗೆ ಕಣೋ. ಮಗ, ಸರಿ ಮಗ ಹೊಡ್ತೀನಿ. ಮಚ್ಚ ಥ್ಯಾಂಕ್ಸ್ ಮಗ, ಇಂಥ ಆಪರ್ಚುನಿಟಿ ಮಾಡ್ಕೊಂಡಿದ್ದೀನಿ ನಿಮ್ಮ ಕೆಲಸಕ್ಕೆ. ಸರಿ ಮಗ, ಒಂದು ಸ್ವಲ್ಪ ಹುಷಾರು. ಟೈಮ್ ಊಟ ತಿಂಡಿ ಮಾಡು. ನನ್ನ ಮಗನ ಜೊತೆ ಒಂದು ಸ್ವಲ್ಪ ಹುಷಾರಾಗಿರು. ಸರಿ, ಅವ್ನು ಬಂದ ಅನ್ಸುತ್ತೆ. ನಡೆದಲ್ಲಿ ಅರ್ಥ ಆಯ್ತಾ? ಸರಿ ಮಗ, ಆಯ್ತು. ಈಗ ಹೊಡ್ತಿದ್ದನು, ನೀವು ಹೊಡ್ತೀನಿ ಮಾಡಿದೆ ಅಲ್ವಾ? ಸರಿ ಹೊರಡು, ಹುಷಾರು, ಬಾಯ್. Hi bro. How are you? ಏನೋ ಚೆನ್ನಾಗಿದ್ದೀನೋ? Okay bro. ನೋಡು, ನಿಮ್ಮ ಹತ್ರ ಎಲ್ಲ ನಿನ್ನ ಆಟಗಳು ಎತ್ಕೋಬೇಡ. Okay bro, don't worry. Chill. ಹೇಳಿದೆ ನಿಂತಿದ್ಯಾ? ಸರಿ ಹೊಡ್ತೀನಿ ಮಗ, ಆಯ್ತು. ಕೆಲಸ ವಿಷಯ ಫಸ್ಟ್ ಮಚ್ಚಿಗೆ ಹೇಳ್ಬೇಕು. ಹಲೋ ಮಚ್ಚ, ಕೆಲಸ ಸಿಕ್ಬಿಡ್ತು ಕಣ. ಹ್ಞೂ ಮಚ್ಚ, ಅನ್ಕನ್ನಂಗೆ ಆಯಿತು. ಸರಿ ಬೇಗ ಹೋಗ್ಬಿಡು ರೂಮ್ಗೆ, ಇವತ್ತು ಒಂದು ಪಾರ್ಟಿ ಮಾಡ್ಬಿಡೋಣ. ಪಾರ್ಟಿ ಬೇಡವಾ? ಸರಿ ಮಚ್ಚ, ಆಯಿತು. ಓಕೆ, ಬರೋಣ. ಹಾಂ ಆರೇ ಅಂತ ತೋರಿಸ್ಬಿಟ್ಟಿರಪ್ಪ. ಒಂದು ಹೊಸ ಮಿಕ್ಕನ್ ಹಾಕೊಂಡ್ ನೀವು ಲಾಟ್ ಆಡ್ಸೋಣ. ಹಿಡಿಯೋದು ತುಂಬಾ ಈಸಿ, ಆದ್ರೆ ಹೊರಗಡೆ ಬರೋದು ತುಂಬಾ ಕಷ್ಟ ಇದೆ. ಯೋಚನೆ ಮಾಡೋದು ಇಲ್ಲ ಅಣ್ಣ, ಇವೆಲ್ಲ ಯೋಚನೆ ಮಾಡಕ್ ಕರ್ಕೊಂಡ್ ಬಂದಿದ್ದೀನಿ. ಎಲ್ಲ ಸರಿ ಅನ್ನಿಸ್ತೀರ ಬ್ರೋ? ಬಾ, ನೀವು ಏನಾಗಲ್ಲ. ಅಣ್ಣ ಫೋನ್ಪೇ ಅಣ್ಣ, ಕ್ಯಾಶ್ ಇಲ್ಲ. ಫೋನ್ಪೇ ಅಣ್ಣ. ಏನ್ ಬ್ರೋ ಈಗ ಫೋನ್ ಪೇ ಇಡ್ತಾ ಇದ್ದೀರಾ? ಹಾಂ, ಫೋನ್ಪೇ ಮಾಡ್ತೀನಿ ಅಣ್ಣ. ಬೇಡ ಆಡ್ಸೋಣ ಮಾತಾಡಿ. ಎಸ್, ಆಡು ಆಡು. ಎಸ್, ಹಾಂ, ಡಬಲ್ ಅಣ್ಣ, ಡಬಲ್ 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 ಡಬಲ್. ಫುಲ್ ಫುಲ್ ಏನು ಶಿಷ್ಯ, ಇಲ್ಲೇ ಆಡ್ತಿದ್ಯಾ? ಬಾರೋ, ಒಂದು ಆ್ಯಪ್ ಕೊಡ್ತೀನಿ. ಇದೆಲ್ಲ ಬೇಡ. ಆಡು. ಬುಕ್ ಮಾಡ್ಬೋದು, ಆಡು. ಆಯ್ತು, ಆಡೋಣ. ತಗೊಳ್ಳೋ, ಆಡು ಆಡೋ ಶಿಷ್ಯ. ಆಡು ಆಡು. ನಾನು ಸ್ಟಾರ್ಟಿಂಗ್ 1,000 ಹಾಕ್ತೀನಿ. ಆಡೋ, ಹಾಕು, 1,000 ಹಾಕು, ಆಡು. ಅಣ್ಣ ಹೋಗ್ತೀವಣ್ಣ. ಆಡೋ. ಆಡ್ತೀರ ಬರ್ತೀನಿ. ಅಣ್ಣ ಕಂಟಿನ್ಯೂ ಮಾಡು. ಹಾಕು, 5 ಹಾಕಾಡು. ಹಾಕು, 5,000ನೇ ಹಾಕು. ಐದು ಹಾಕ್ಬಿಡು. ಇದು ಇನ್ನು ಮಾಡೋಣ. ಅಂತ ಇದೆ 2,000, ಅಂತ ಇದೆ 2,000 ಅಷ್ಟೇ ಹಾಕ್ಬಿಡ್ತೀನಿ ನಾನು. 2,000 ಐತೆ ಹಾಕು, ಸೋಲಲ್ಲ, ಬರುತ್ತೆ, ಹಾಕು. ಓ ಇದು ಹೋಯ್ತಣ್ಣ. ಎಲ್ಲ ಹೋಗ್ಬಿಟ್ಟು ಏನು ಮಾಡೋಣ? ಫ್ರೆಂಡ್ ಗಗನಿಗೆ ಫೋನ್ ಮಾಡು. ಹಲೋ, ಎಲ್ಲಿದ್ಯಾ?
ಅರ್ಜೆಂಟ್ ಅಮೌಂಟ್ ಬೇಕಂದ್ರೆ ಒಂದು 30,000 ಅಮೌಂಟ್ ಇಲ್ಲ ಆಗ್ತಿದ್ದಿಲ್ಲ. ನಮಗೆ ಫುಲ್ ಹುಷಾರಿಲ್ಲ ಸೀರಿಯಸ್ ಅಂತ ಮಗ. ಹಾಂ ಟ್ಯಾಂಕ್ಸ್ ಮಗ. ನಮಗೆ ಸ್ಯಾಲ್ರಿ ಬಂದು ನಮಗೆ ಮಗ ಇಷ್ಟೇ ಮಾಡಲ್ಲ ಮಗ. ಹಾಂ ಟ್ಯಾಂಕ್ಸ್ ಮಗ. ಹಣ ಕೊಡ್ತೀನಿ. ಆಯಿತು ಹೋಗೋದಪ್ಪ ನಾನು ಇನ್ನೂ ಹಾಕ್ತೀನಿ. ಬಂತು ಅಣ್ಣ, ನಾನೇ ಮಕ್ಕಳು ಬರ್ತೀನಿ. ನಾನು ವಿಶೇಷ ಹಾಕು, ಇನ್ನೂ 10,000 ಹಾಕು. ಟೆನ್ಷನ್ ಆಗ್ತಿದೆ ನನಗೆ. ಸಾಲ ಮಗ, ಎಡೆ ಟೆನ್ಷನ್ ಎಲ್ಲ ಬೇಡಣ, ಹೊಡಿಯೋ ಟೆನ್ಷನ್ ಎಲ್ಲ ಹೋಗುತ್ತೆ, ಹೊಡಿಯೋ. ಹೋಯ್ತು ಅಣ್ಣ, ಹೋಯ್ತು ಅಣ್ಣ, ಹೋಗೋಣ ಸಾಕೋಣ, ಎಲ್ಲ ಹೋಗ್ಬಿಡ್ತು. ಯಾಕೆ ಟೆನ್ಷನ್ ತಗೊಂತಿದ್ಯಾ? ಇವತ್ತು 30,000 ಸೋತಿರ್ಬೋದು, ಇದು ಯಾರು 30 ಲಕ್ಷ ಗೆಲ್ತೀಯ. ನಂಬಿಕೆ ಇರಬೇಕು, ಆಟದಲ್ಲಿ ಯಾವತ್ತೂ ನಂಬಿಕೆ ಇರಬೇಕು. ಗೆಲ್ಲೋದು ಸೋಲೋದು ಕಾನೂನು ಏನೋ. ಸರಿ, ನಾನು ನಾಳೆ ಅಡ್ಜಸ್ಟ್ ಮಾಡ್ತೀನಿ ಅಣ್ಣ ಅಮೌಂಟ್ನ. ನಾಳೆ ಬರ್ತೀನಣ್ಣ. ಸರಿ ಅಣ್ಣ. ಹಾಂ ಮಗ, ಸರಿ ಮಗ, ಬರ್ತೀವಿ, ಹೊಡ್ತೀನಿ, ಟೈಮ್ ಆಯ್ತು ಅಣ್ಣ. ನಾವು ತಿಳಿದವರು ನಾವು ಇಷ್ಟು ಆತದಲ್ಲಿ ಹೋಯ್ತು ಅವನು. ಏನಾಗಿದೆ ಇವತ್ತು ನನಗೆ? ಹಾಂ ಅಣ್ಣ, ಹಾಂ ಬೇಗ ಬರೋಣ, ಆಡ್ಬಿಡೋಣ. ಸ್ವಲ್ಪ ಹೊಡಿಬೇಕು, ಡಬ್ಬಲ್ ಮಾಡಲೇಬೇಕಣ್ಣ ಇವತ್ತು ನಾವು. ನಾನು ನಿಮಗೆ ಅಮೌಂಟ್ ಹಾಕಿದ್ದೀನಿ. ಹೋಯ್ತು ಅಣ್ಣ. ಹಾಂ ಅದು ಹೋಯ್ತು ಅಣ್ಣ. ಯಾಕೆ ಎಷ್ಟು ನರ್ವಸ್ ಆಗ್ತಿದ್ಯಾ? ಬಿಡು, ಓಡಿ ಹೋಗುತ್ತೆ. ನಾನು ಲಾಸ್ಟ್ 5,000 ಅಷ್ಟೇ ಅಣ್ಣ ನೀವು ಇಲ್ಲಿ. ಅಣ್ಣ ಸಾಕೋಣ, ಸ್ಟಾರ್ಟ್ ಮಾಡ್ತೀನಿ, ಮತ್ತೆ ನಾಳೆ ಹೋಗೋಣ. ಸಾಕೋಣ. ಏನು ನೀನು ಹೆಂಗೆ ಹಿಡ್ಕೊಂತೀಯಾ? ಹಾಕು 5,000 ಅಂದ್ರೆ ಆಡೋ. ಅಣ್ಣ ಬೇಯಿಸೋಣ ಹೋಗ್ಬಿಡ್ತಾರ, ಏನು ಮಾಡೋಕ್ಕಾಗಲ್ಲ ಅಣ್ಣ. ನಾನು ಹೇಳೋಣ, ಏನು ಹೇಳೋಕ್ಕಾಗಲ್ಲ ಅಣ್ಣ. ಬರ್ತೀರಣ್ಣ ನಾನು. ಕೊಡ್ತೀನಾರ ಮತ್ತು ದುಡ್ಡಿಗೆ ಬೇಕು, ದುಡ್ಡು ಬೇರೆ ಕರ್ಕೊಂಡ್ಬಿಟ್ಟಿದ್ದೀನಿ. ಇವ್ರಿಗೆ ಬೇಡ ಕೊಡ್ತಾರೋ ಕೊಡೋದು ಗೊತ್ತಿಲ್ಲ. ಏನು ಮಾಡೋಣ ಏನು ಮಾಡೋದು ಅಂತ ತಲೆಗೆ ಹೊಡ್ತಿಲ್ಲ ನನಗೆ. ಏನು ಮಾಡೋಣ? ಹೊಡಿಲೇಬೇಕು, ದುಡ್ಡು ಹೊಡಿಲೇಬೇಕು. ಏನು ಮಾಡೋಣ ಗೊತ್ತಿಲ್ಲ. ಹಾಂ ಕಡೆ ಮನೆ ಮಾಡೋಣ ಫಸ್ಟು. ಮಾಡೋದು ಬೇಡ, ದುಡ್ಡು ಹೊಡಿಲೇಬೇಕು. ಏನು ಪರವಾಗಿಲ್ಲ, ಹೊಡೆದು ನನ್ನೆಲ್ಲ ನಾವು ಆಸೆ ತೀರಿಸಲೇಬೇಕು. ಅಮ್ಮ ಓ ಮಾಡೋಣ. ಹಲೋ ಹಲೋ, ಏನಪ್ಪ ಚೆನ್ನಾಗಿದ್ದೇನಾ? ಏನು ಮಾಡ್ತೀಯ ಮಗ? ಯಾಕೆ ಹುಷಾರಿಲ್ವೇನೋ? ಏನಾಯ್ತು? ಸ್ವಲ್ಪ ಹುಷಾರಿತ್ತಿಲ್ಲ, ಸ್ವಲ್ಪ ಅಮೌಂಟ್ ಬೇಕಿತ್ತು ಅಣ್ಣ ನನಗೆ. ಈಗ ಎಲ್ಲ ಇತ್ತು ದುಡ್ಡು? ಅಮ್ಮ ಚೀಟಿ ಕಟ್ಟಿದ್ದೆ, ದುಡ್ಡು ಕೊಟ್ಟಿದ್ದೆ ಕಣೋ. ಅದೇ ದುಡ್ಡು ನಾನು ಕೊಡ್ತೀನಿ. ಫಸ್ಟ್ ನೀನು ಹುಷಾರಾಗು, ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳೋ. ತುಂಬ ಥ್ಯಾಂಕ್ಸ್ ಮಗಲು. ಈಗ ನಾನು ಚಂದ್ರಣ್ಣ ಅಂಗಡಿಗೆ ಹೋಗ್ಬಿಟ್ಟು ಫೋನ್-ಪೇ ಮಾಡಿಸ್ತೀನಿ, ತಗೊಂಬಚ್ಚ, ಹುಷಾರು ನೀನು. ಹಾಂ ಸರಿ ಮಗ, ನಾನು ನೋಡ್ಕೊತೀನಿ. ಹಾಂ ಹುಡ್ತೀನಿ, ದುಡ್ಡು ಹಾಕತ್ತೀನಿ ಇವಾಗ, ದುಡ್ಡು ಹಾಕತ್ತೀನಿ. ದುಡ್ಡು ತೀರಿಸ್ಬೇಕು, ನಾನು ಮನೆ ಕಟ್ಟಬೇಕು. ಹಾಂ ದುಡ್ಡು ಬಂತು. ಆ ಕಡೆ ಕುತ್ಕೋಬೇಕು, ಕರೆಕ್ಟಾಗಿ ಕುತ್ಕೋಬೇಕು ಇಲ್ಲಿ. ಎಸ್ 10,000 ಬಂತು.
ಮುಂದೆ ಸರ ಪ್ರಜು ಕಾಮಾಗಡು ಎಸ್ ಎಸ್ ಬಂತು 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 ನಿಧಾನ ನೋಡ್ಬಿಟ್ಟಾಡು ಎಸ್ 20,000 ಬಂತು. 20,000 ಬಂದರೆ ಇವನ್ ತೇಸ್ಕೊಳೋ ದುಡ್ಡು ನಾನು ಅವನು ತೇಸ್ಕೊಂಡು ಎಲ್ಲ ದುಡ್ಡು ತೇರಿಸ್ಬಿಡ್ತೀನಿ. ವಾ ಎಷ್ಟು ದುಡ್ಡೆಲ್ಲ ಹೋಯ್ತು ಹೆಂಗ ತೋರಿಸ್ಲಿ, ಊರಿಗೆ ಹೋಗಕ್ಕೂ ಆಗಲ್ಲ, ನಿಂತ್ಕೊಳ್ಳೋಕ್ಕೂ ಆಗಲ್ಲ ನನಗೆ ಆಗಲ್ಲ. ನಾನು ಬದುಕಲ್ಲ. ಹೆಂಗೆ ತೋರಿಸ್ಲಿ ಸಮಾಜಕ್ಕಾಗಲಿ ನಮ್ಮ ಫ್ರೆಂಡ್ಗೆ. ನಾನು ಸತ್ಬಿಟ್ರೆ ಯಾರಿಗೂ ಅರ್ಥ ಆಗಲ್ಲ ಹೇಗೆ ಸತ್ತ ಅಂತ. ಎಲ್ಲ ನಾನು ಬರ್ದಕ್ಕೆ ಸಾಯ್ಬೇಕು. ಬಂದವನು ನೋಡ್ತಾನೆ. ನಿನಗೆ ಈ ಥರ ಮಾಡಿದವ್ರನ್ನ ಮಾತ್ರ ಒಬ್ಬರನ್ನೂ ಬಿಡಲ್ಲ ಕಣೋ. ಜೀವಂತವಾಗ್ಲಿ ಯಾವುದೇ ಕಣು ಕುಳಿಸಲ್ಲ. ನಿಮ್ಮ ಜಾಗಕ್ಕೆ ಅವ್ರನ್ನೆಲ್ಲ ಪ್ರತಿಯೊಬ್ಬರನ್ನು ನಿನ್ನ ಜಾಗಕ್ಕೆ ಕಳಿಸ್ತೀನಿ ಕಣೋ. ನಿಮಗೆಲ್ಲರಿಗೂ ಈ ಕಿರುಚಿತ್ರ ಇಷ್ಟವಾಗಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ QR ಕೋಡನ್ನು ಸ್ಕ್ಯಾನ್ ಮಾಡಿ ಡೊನೇಟ್ ಮಾಡಿ. ಥ್ಯಾಂಕ್ ಯು.